ನಿನ್ ನೋಡೋಕೆ ಒಬ್ಬ ಹಿರೀಕರು ಬಂದವರೇ ಕಣವ. ನನಗೊಬ್ಳು ಮಗಳಿದ್ದಾಳೆ ಸುಶೀಲಾ ಅಂತ. ಮೊನ್ನೆ ನಿಮ್ಮೂರಿಂದ ಒಬ್ರು ಬಂದು ಹುಡುಗಿನ ನೋಡಿ ಮೆಚ್ಕೊಂಡು. ಏನ ಹುಡುಗನ ಹೆಸರು? ಅಪ್ಪನಯ್ಯ ಅಂತ. ಅವನಿಗೆ ಮೋದುವೇನು ಆಗೈತೆ. ನಾನು ಆ ಮುದುಕರ ಮಗಳ ಮದುವೆಯಾಗಿ ಸುಖವಾಗಿದ್ರೆ ನಿಮಗೇನು ಕಷ್ಟ ಆಗ್ತಿತ್ತು? ಹೊಸ ಸಂಸಾರ ಮಾಡ್ಕೊಂಡು ಸುಖವಾಗಿರ್ತಿದ್ದೆ ಅಂತಿದ್ದೀರಲ್ಲ, ಮದುವೆ ಮಾಡ್ಕೊಳ್ಳೋ ವಯಸ್ಸಾಯ್ತು. ನುಗ್ಗಿಕೆರೆಗೆ ಹೋಗಿ ನಾ ತಪ್ಪು ಮಾಡಿದೆ, ಇನ್ಮೇಲೆ ಒಟ್ಟಿಗಿರೋಣ ಬಾ ಅಂತ ಸಾತುನ್ ಕರೀರಿ. ಅಪ್ಪಾಜಿ, ಅಮ್ಮ ನೋಡ್ಕೊಂಡು ಯಾರೋ ಬಂದ್ಯಾರ ನೋಡಿ. ನೀವ್ ಅಷ್ಟಲ್ಲಿ ಸಾವಿತ್ರಿ ಬಂದ್ಬಿಡ್ತಾಳೆ. ಸಾವಿತ್ರಿ, ನಾನು ಹೋಗಿ ಬರ್ತೀನಿ, ಇವ್ರಿಗೆ ಸ್ವಲ್ಪ ಕಾಫಿ ಮಾಡ್ಕೊಡು. ಬರ್ಲಾ ಮಕ್ಳ? ಟಾಟಾ ಅಪ್ಪಾಜಿ. ಟಾಟಾ. ಕಾಫಿ. ಸಾತು, ಚೆನ್ನಾಗಿದೆಯಾ? ನೀವಿಲ್ಲಿಗೆ ಯಾಕೆ ಬಂದ್ರಿ? ನನ್ನ ಜೊತೆಗೆ ಕಳಿಸಿದ್ರು, ಸಾತನ್ನು ಮಕ್ಕಳನ್ನು ಕರ್ಕೊಂಡು ಸಂಸಾರ ಮಾಡಿ ಅಂತ. ಇಷ್ಟು ತಡವಾಗಿ ನಿಮ್ಗೆ ಬುದ್ಧಿ ಬಂತ? ನಂಜಕ್ಕಂಗೆ ಹೋಗಿ ಹೇಳಿ ನಾನು ಅಲ್ಲಿಗೆ ಹೋಗಿದ್ದು 5 ವರ್ಷ ತಡ ಆಯ್ತು ಅಂತ. ನೀನು ಅವ್ರ ಮದುವೆಯಾಗಿ 5 ವರ್ಷ ಆಯ್ತಾ? ನಾನು ಅವ್ರನ್ನ ಮದುವೆ ಆಗಿಲ್ಲ, ಒಟ್ಟಿಗೆ ಇದ್ದೀವಿ ಅಷ್ಟೇ. ಒಟ್ಟಿಗೆ ಇದ್ದೀವಿ ಅಂದ್ರೆ? ಅಂದ್ರೆ ಇಟ್ಕೊಂಡಿರೋಳು ಅಂತ. ಯಾಕೆ ಅಸಹ್ಯ ಆಗ್ತಿದ್ಯಾ? ನಿಮ್ಗೆ ಅಸಹ್ಯ ಆಗ್ಬೋದು, ನನ್ಗಾಗ್ತಿಲ್ಲ. ಯಾಕೆ ಹೇಳಿ? ಶಾಸ್ತ್ರೋಕ್ತವಾಗಿ ಕೈ ಹಿಡಿದಿರೋ ಆ ಗಂಡನ್ಗಿಂತ ಇಟ್ಕೊಂಡಿರೋರು ನನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ, ಅದಕ್ಕೆ. ಸಾತು, ನಾನು ತಪ್ಪು ಮಾಡಿದ್ದೀನಿ ಅಂತ ಈಗ ಗೊತ್ತಾಗ್ತಾ ಇದೆ. ಅದು 10 ವರ್ಷದ ಹಿಂದೆನೆ ಗೊತ್ತಾಗಿದ್ರೆ ಚೆನ್ನಾಗಿರೋದು. ಈಗ ತಪ್ಪನೆಲ್ಲ ಹ್ಯಾಕ್ ತಿದ್ದಕ್ಕಾಗುತ್ತೆ ಹೇಳಿ? ಸರಿ, ನೀವಿನ್ ಹೊರಡಿ. ಇಲ್ಲಿ ನೋಡಿ, ನಂಜಕ್ಕ ಚೆನ್ನಾಗಿದ್ದಾರ? ಅವ್ರಿಗೆ ಹೇಳಿ ನಂಗೆ ಯಾವಾಗ್ಲೂ ಅವ್ರು ನೆನಪಾಗ್ತಾ ಇರುತ್ತೆ ಅಂತ. ಮಕ್ಕಳಂತೂ ದೊಡ್ಡಮ್ಮ ದೊಡ್ಡಮ್ಮ ಅಂತ ಜಪ ಮಾಡುತ್ತಲೇ ಇರುತ್ತವೆ. ಅತ್ತಿಗೆ ನೆನಪಾದ ಹಾಗೆ ನನ್ನ ನೆನಪು ಆಗ್ತಿರುತ್ತ? ಇಲ್ಲ. ಜಯಲಕ್ಷ್ಮಿ ರಾಮಕೃಷ್ಣ ನನ್ನ ಬಗ್ಗೆ ಕೇಳ್ತಿರಲ್ವಾ? ಅವರು ನಿಮ್ಮನ್ನ ಮರ್ತಿದ್ದಾರೆ ನೋಡಿ. ಇನ್ಮೇಲೆ ಇಲ್ಲಿಗೆ ಬರಬೇಡಿ. ಜಯಲಕ್ಷ್ಮಿ, ತಗೋ. ಬೇಡ. ತಗೋ, ಪರವಾಗಿಲ್ಲ. ಯಾರ್ಯಾರೋ ಕೊಟ್ಟದನ್ ತಿಂದ್ರೆ ಅಮ್ಮ ಬೈತಾಳೆ. ನಾನ್ ಕೊಟ್ಟಿದ್ ತಿಂದ್ರೆ ಅಮ್ಮ ಬೈಯಲ್ಲ. ತಗೋ. ನಂಗ್ ಬೇಡ. ರಾಮಕೃಷ್ಣ, ನೀನಾದ್ರೂ ತಗೊಳಪ್ಪ. ನಂಗೂ ಬೇಡ.
ಸಾತು ಸರಿಯಾಗಿ ಮುಖ ಕೊಟ್ಟು ಮಾತು ಆಡಿಸ್ಲಿಲ್ಲ ಅತಿಗೆ. ಜಯಲಕ್ಷ್ಮಿಗೆ ನನ್ ಗುರ್ತು ಸಿಕ್ಕಿದ್ರು ಸಿಕ್ಕದೇ ಇರೋರ್ ತರ ಮಾಡಿದ್ಲು. ನನ್ನ ಜೀವನದಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿದೆ ಅಂತ ಈಗ ಅನಿಸ್ತಾ ಇದೆ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಅನ್ನಿಸ್ತಿದೆ ಅಪ್ಪನ ಭಾವಯ್ಯ. ಸಾತು 2 ಮಕ್ಕಳನ್ನ ಇಟ್ಕೊಂಡು ಒದ್ದಾಡ್ತಿದ್ದಾಳೆ ಅನ್ಕೊಂಡು ಆ ಗಾರ್ಡನ್ಗೇರಿ ಹುಡುಗಿ ಜೊತೆ ನಿಮ್ಮ ಮದುವೆನ ತಪ್ಪಿಸ್ಬಿಟ್ಟೆ. ಅವಳು ಚೆನ್ನಾಗಿದ್ದಾಳೆ ಅಂತ ಗೊತ್ತಿದ್ರೆ ನಾನು ಆ ಮದುವೆಗೆ ಒಪ್ಕೋತಿದ್ನೋ ಏನೋ. ಹೋಗ್ಲಿ ಬಿಡಿ ಭಾವಯ್ಯ, ಹಳೇದ್ನೆಲ್ಲ ನೆನ್ಸ್ಕೊಂಡು ಮತ್ತೆ ಅಳೋದು ಬೇಡ. ಸಾತು ಮಕ್ಕಳು ಚೆನ್ನಾಗಿದ್ದಾರಲ್ಲ ಅಷ್ಟೇ ಸಂತೋಷ. ನೀವು ಇನ್ನೊಂದು ಮದುವೆ ಮಾಡ್ಕೊಂಡು ಸುಖವಾಗಿರಿ. ನಾನಿನ್ನು ಅಡ್ಡಿ ಬರಲ್ಲ. ನಾ ಹೇಳೋದನ್ನ ಕೇಳಿ ಭಾವಯ್ಯ. ನೀವು ಆ ಗಾರ್ಡನ್ಗೇರಿಗೆ ಹೋಗಿ ನಾರಾಯಣ್ ಭಟ್ರನ್ನ ಕರ್ಕೊಂಬನ್ನಿ. ನಾನು ಅವ್ರನ್ನ ಒಪ್ಪಿಸಿ ಮದುವೆ ಮಾಡಿಸ್ತೀನಿ. ಇಲ್ಲ ಅತ್ತಿಗೆ, ಇನ್ನು ನನ್ನ ಮದುವೆ ಬಗ್ಗೆ ಮಾತೆತ್ಬೇಡಿ. ಇನ್ನೇನಿದ್ರು ಪಾರ್ವತಿ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಅಪ್ಪನ ಎಲ್ಲೋಗಿದ್ದು 2-3 ದಿನದಿಂದ? ಅಲ್ವೋ, ಎಲ್ಗಾದ್ರೂ ಹೋಗೋದಿದ್ರೆ ಮನೆಗೆ ಬಂದು ವಿಷಯ ತಿಳಿಸಿ ಹೋಗೋದಲ್ವಾ? ನಿನ್ ತಾಯಿ ಅನ್ನಿಸ್ಕೊಂಡ್ರೆ ಈ ಮುಂಡೆ ರಾತ್ರಿ ಎಲ್ಲ ಗೂಬೆ ತರ ಕಣ್ ಬಿಟ್ಕೊಂಡು ಮಗನ್ ದಾರಿ ಕಾಯ್ತಾ ಇರುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಮತ್ತೆಲ್ಲಿಗೆ ಹೊರಟಿಯೋ? ಅರಸೀಕೆರೆಗೆ. ಯಾಕೆ ಅಲ್ಲಿ ಆ ಮುಂದೆ ನುಡಿಕೊಂಡಿದೀಯಾ? ಅಲ್ಲ, ಅಲ್ಲಿ ಯಾರು ನೋಡಕ್ ಹೋಗ್ತಾ ಇದ್ದೀ ಹಿಂದೆ ಅಷ್ಟೇ. ಪಾರ್ವತಿಗೆ ಒಂದು ಗಂಡು ನೋಡಕ್ಕೆ ಅರಸೀಕೆರೆಗೆ ಹೋಗ್ತಾ ಇದ್ದೀನಿ. ಮತ್ತ ನಂಜಿ ನಿನ್ ಮುಗಿಗ್ ತುಪ್ಪ ಸೌರಿದ್ಲ? ಕುಣಿ ಕುಣಿ, ಅವಳ ತಾಳಕ್ಕೆ ಇಡೀ ಊರೇ ಕುಣಿಯುತ್ತಂತೆ. ನೀನೊಬ್ಯಾಕೆ ಸುಮ್ನಿರ್ಬೇಕು? ಹೋಗಪ್ಪ ಹೋಗು. ಆದ್ರೆ ಇಲ್ಲಿ ನೋಡು, ಮತ್ತೆ ವಾಪಸ್ ನನ್ ಮನೆಗೆ ಬರ್ಬೇಡ ಅಷ್ಟೇ. ನೋಡಮ್ಮ, ನಾನು ಬೀದಿ ತಿರುಗೋಕ್ ಹೋಗ್ತಾ ಇಲ್ಲ, ಪಾರ್ವತಿಗೆ ಗಂಡು ಹುಡ್ಕೋಕ್ ಹೋಗ್ತಾ ಇದ್ದೀನಿ. ನೀನ ಮನೆ ಕಡೆ ಸುಳಿದೆ 4 ವರ್ಷ ಆಯ್ತಲ್ಲ, ಪಾರ್ವತಿ ಅಂದ್ರೆ ಯಾರು ಅಂತ ಮರ್ತು ಹೋಗಿರ್ಬೇಕು. ನಾನ್ ಜ್ಞಾಪಿಸ್ತೀನಿ ಕೇಳು. ಅವಳು ನಿನ್ನ ಮೊಮ್ಮಗಳು. ಮರಿ ಮಕ್ಕಳಾಗೋ ವಯಸ್ಸಾಯ್ತು, ಇನ್ನು ಹೊಲಸು ಮಾತಾಡೋದು ಬಿಟ್ಟಿಲ್ಲ. ಇವ್ರು ಯಾಕಿನ್ನು ಬಂದಿಲ್ಲ ಐನೋರೆ? ಬರ್ತಾರವ, ಓಸಿ ತಡ್ಕೋ. ಸೂರಪ್ ಮೇಸ್ಟ್ರು ಹೋಗವ್ರೆ, ಅಪ್ಪಣ್ಣ ನಾನು ಜೊತೆಯಾಗವನೆ, ಚಿಂತೆ ಮಾಡ್ಬೇಡ. ಆದ್ರೂ ಅರಸೀಕೆರೆಯಿಂದ ಬರೋಕ್ ಇಷ್ಟೊತ್ತಾಗ್ಬೇಕ? ನಂಜವ್ವ, ಅವ್ರ ಅರಸೀಕೆರೆಗೆ ಹೋಗಿರೋದು ಊರ್ ತಿರ್ಗಾಡ್ಕೊಂಬರಕಲ್ಲ, ಪಾರ್ವತಿಗೆ ಗಂಡ್ ನೋಡೋಕೆ. ಸುಮ್ಕೆ ಗಂಡ್ ನೋಡ್ಕೊಂಬರಕ್ ಆಯ್ತದ? 4 ಜನ ವಿಚಾರಿಸ್ಬೇಕು. ಹುಡುಗ ಸಭ್ಯಸ್ಥಾನ ಮನತನ ಮೇಲ್ ಕಾಣೋಷ್ಟು ಚಂದ ಕಾಯ್ತಾ ಅಂತ ತಿಳ್ಕೊಂಡು ಬರ್ಬೇಕು. ಬತ್ತಾರವ, ಓಸಿ ತಡ್ಕೋ. ಆದ್ರೂ ಐನೋರೆ, ಒಂದೊಂದ್ಸತಿ ಜಾತಕ ಕೊಟ್ಟು ಬರೋಕ್ ಹೋಗುವಾಗ್ಲೂ ಈ ಸಲನಾದ್ರೂ ಒಳ್ಳೆ ವರ ಸಿಗುತ್ತೋ ಇಲ್ಲೋ ಅಂತ ಯೋಚನೆ ಆಗ್ಬಿಡುತ್ತೆ. ಹಂಗಾಗೋದು ಒಳ್ಳೇದಕ್ಕೇನವ? ಅದ್ಯಾಕೆ ಹಂಗಂತೀರ ಐನೋರೆ? ನಂಜವ್ವ, ಆಸೆಗಳಿದ್ದಷ್ಟು ಅದ್ ನೆರವೇರದೆ ಇದ್ರೆ ನಿರಾಸೆ ಆಯ್ತದೆ. ಅದೇ ಆಸೆಗಳೇ ಇಲ್ದೆ
ಅದ್ ನಡೆದ್ಬಿಟ್ರೆ ಬಹು ಸಂತೋಷ ಆಯ್ತದೆ. ನಂಜವ್ವ, ಸೂರಪ್ ಮೇಷ್ಟ್ರು ಬತ್ತವ್ರೆ. ಬನ್ನಿ ಮೇಷ್ಟ್ರೆ, ಹೋದ್ ಕಾರ್ಯ ಏನಾಯ್ತು? ಹಣ್ಣು ಕಾಯೋ? ಅರಸೀಕೆರೆ ಹುಡುಗನ್ ನೋಡಕ್ ಹೋಗಿದ್ವಲ್ಲ, ಅಲ್ಲೇನಾಯ್ತು ಅಂತ ಹೇಳ್ತೀನಿ. ಹಣ್ಣು ಕಾಯೋ ನಿರ್ಧಾರ ಆಮೇಲೆ ಮಾಡೋಣ. ಹುಡುಗ ನೋಡೋಕ್ ಲಕ್ಷಣವಾಗಿದ್ದಾನೆ. ಜಮೀನಿದೆ, ಆಸ್ತಿ ಇದೆ, ಪೇಟೆಲ್ ಮಳಿಗೆ ಕಟ್ಸಿ ಬಾಡಿಗೆ ಕೊಟ್ಟಿದ್ದಾನೆ. ಮದುವೆ ಮಾಡ್ಕೊಳ್ಳೋದಕ್ಕೆ ಬಹಳ ಉತ್ಸಾಹ ತೋರಿಸಿದ್ರು. ಬೇಕಾದ್ರೆ 2 ಕಡೆ ಖರ್ಚು ತಾವೇ ಹಾಕೋತೀವಿ ಅಂತಲೂ ಅಂದ್ರು. ಒಳ್ಳೇದೇ ಆಯ್ತಲ್ಲ. ಆದ್ರೆ ಅವ್ರ ಉತ್ಸಾಹ ನೋಡಿ ಮೇಷ್ಟ್ರೇ ಸ್ವಲ್ಪ ಅನುಮಾನ ಮಾಡಿದ್ರು. ಆಮೇಲೆ ತಿಳಿಸ್ತೀವಿ ಅಂತ ಬಂದ್ಬಿಟ್ರು. ಹಾಗ್ಯಾಕಂದ್ರಿ ಮೇಷ್ಟ್ರೆ? ವಿವಾದಕ್ಕೂ ವಿವಾಹಕ್ಕೂ ಗಟ್ಟಿ ಸಂಬಂಧ ಇದೆ ಅಂತ ಗಾದೆನೇ ಹೇಳುತ್ತಲ್ಲ ನಂಜಮ್ಮ. ಅವ್ರ ಉತ್ಸಾಹ ನೋಡಿದ್ರೆ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಅನ್ನಿಸ್ತು ನನಗೆ. 4 ಕಡೆ ವಿಚಾರಿಸ್ದೆ. ಹುಡುಗನಿಗೆ ಸ್ವಲ್ಪ ಕೆಟ್ಟ ಚಟ ಇದೆಯಂತೆ, ಜವಾಬ್ದಾರಿನೂ ಇಲ್ವಂತೆ. ಅಪ್ಪ ಮಾಡಿಟ್ಟ ಆಸ್ತಿ ಕರಗಿಸ್ತಾ ಇದ್ದಾನಂತೆ. ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಜನ ಹೇಳ್ತಾರೆ. ಆದ್ರೂ ಈ ಬಗ್ಗೆ ಸ್ವಲ್ಪ ಯೋಚಿಸೋದು ಒಳ್ಳೇದು ಅನ್ಸುತ್ತೆ. ಮೇಷ್ಟ್ರೆ, ಕೆಟ್ಟ ಚಟ ಇದ್ರೆ ಆ ಸಂಸಾರದ ಕತೆ ಏನಾಗುತ್ತೆ ಅಂತ ನನ್ನ ತವ್ರ ಮನೆ ನೋಡಿದ್ರೆ ತಿಳಿಯುತ್ತೆ. ಗಂಡ ಬೇಜವಾಬ್ದಾರಿ ಆಗಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನನ್ನ ಮನೆನೇ ಇದೆಯಲ್ಲ. ಪಾರ್ವತಿಗೂ ಅಂಥದೇ ಒಂದು ಗಂಡಿನ ಜೊತೆ ಮದುವೆ ಮಾಡಿ ಮತ್ತದೇ ಗೋಳನ್ ಕತೆ ಯಾಕೆ ಕೇಳಬೇಕು ಅಲ್ವಾ ಏನೋರೆ? ನೀ ಹೇಳೋದು ಸರಿಯಾಗೈತವ. ಈ ಸಂಬಂಧನೇ ಬೇಡ. ಆಮ್ಯಾಕೆ ಬೇರೆ ಕಡೆ ಒಳ್ಳೆ ಸಂಬಂಧ ಹುಡುಕುವ. ನೀವು ಹೋಗವ. ಮೇಷ್ಟ್ರೆ, ಒಳ್ಳೆ ಸುದ್ದಿ ತರ್ತೀನೇನೋ ಅಂತ ಕಾಯ್ತಾ ಇದ್ದೆ. ಶಿವ ನಡೆಸ್ದಂಗಾಗ್ಲಿ. ಆಮೇಲೆ ಮೇಷ್ಟ್ರೆ, ಆ ಬೇಲೂರಿನ ವರನ್ ಬಗ್ಗೆ ವಿಚಾರಿಸಿದ್ರ? ಆ ಹುಡುಗನ ಮನೆಗೂ ಹೋಗಿದ್ವಿ. ಹಾಗೆ ಅಲ್ಲೇ ಅರಕಲ್ಗೂಡಲ್ಲಿ ಇನ್ನೊಬ್ಬ ವರ ಇದಾನಂತ ಗೊತ್ತಾಯ್ತು. ಅಲ್ಲಿಗೂ ಹೋಗಿದ್ವಿ. ಆದ್ರೆ ಆ ಸೀಮೆ ಕಡೆ ನಿಮ್ ತಂದೆಯವರು ಬಹಳ ನಿಮ್ ಬಗ್ಗೆ ಅಪಪ್ರಚಾರ ಮಾಡಿ ಇಟ್ಬಿಟ್ಟಿದ್ದಾರೆ. ಒಬ್ರು ಮುಖ ಕೊಟ್ಟು ಮಾತಾಡ್ಸ್ಲೇ ಇಲ್ಲ. ಅಂತೂ ನಮ್ಮಪ್ಪಯ್ಯ ಹಠ ಸಾಧಿಸೇ ಬಿಟ್ರು. ಮಗಳು ಮೊಮ್ಮಗಳು ನಮ್ಮ ಮಮಕಾರಕ್ಕಾದ್ರೂ ಸುಮ್ಮನಿರ್ತಾರೆ ಅನ್ಕೊಂಡಿದ್ದೆ. ಬಸ್ಸಲ್ಲಿ ವಾಪಸ್ ಬರ್ತಾ ಒಬ್ರು ಸಿಕ್ಕರು. ಇನ್ನೊಂದು ವರನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೆಸರು ವೆಂಕಟೇಶಯ್ಯ ಅಂತಂತೆ. ಪ್ರೈಮರಿ ಸ್ಕೂಲ್ ಮೇಸ್ಟ್ರಂತೆ. ತುಂಬಾ ಸಾಭ್ಯಸ್ತ ಅಂದ್ರು. ಯಾರು ಏನು ಎತ್ತ ಅಂತ ವಿಚಾರಿಸಿದ್ರ? ಆ ಹುಡುಗನ ಚಿಕ್ಕಪ್ಪನ ದೊಡ್ಡಪ್ಪನ ನಿಮ್ಗೆ ತುಂಬಾ ಪರಿಚಯ ಅಂತಂತಲ್ಲ. ಯಾರು? ಹೆಸರೇನು ಅಂತ ಕೇಳ್ಬೇಕಿತ್ತು. ಅದು ದ್ಯಾವರ್ಸಯ್ಯ ಅಂತಂದ್ರು. ದೇವರ್ಸಿಯಾನ? ಶಾನ್ಭೋಗ್ ದೇವರ್ಸಿಯಾನ? ಹಾ ಹಾ ಹಾ, ಹೌದೌದು, ಅವರೇ ಅವರೇ ಅವರೇ. ಅವ್ರು ನನಗೆ ಚೆನ್ನಾಗ್ ಗೊತ್ತು. ನನಗೆ ಶಾನ್ಭೋಗ್ಗೆ ಹೇಳ್ಕೊಟ್ಟಿದ್ದೆ ಅವರು. ನಾನು ಬರ್ತೀನಿ, ಭಾನುವಾರ ಹೋಗಿ ವಿಚಾರಿಸ್ಕೊಂಬರೋಣ. ಯಾರು ಬೇಕಾಗಿತ್ತು? ದ್ಯಾವರ್ಸೇನವ್ರು ಇದ್ದಾರಾ? ಇದಾರೆ, ಬನ್ನಿ. ನೋಡಿ, ನಿಮ್ಮನ್ನ ನೋಡಲು ಯಾರು ಬಂದಿದ್ದಾರೆ. ನೋಡಿ. ಯಾರು? ನಾ ಯಾರು ಅಂತ ಗೊತ್ತಾಯ್ತಾ? ವಯಸ್ಸಾಯ್ತಲ್ಲಮ್ಮ, ಕಣ್ಣಕ್ಕೆ ಪೊರೆ ಬೇರೆ ಬಂದ್ಬಿಟ್ಟಿದೆ. ಯಾರು ನೀನೇ ಹೇಳುತ್ತಾಯಿ? ನನ್ನ ಹೆಸರು ನಂಜಮ್ಮ ಅಂತ. ರಾಮಸುಂದರ್ ಶಾನ್ಭೋಗರು ರಾಮಣ್ಣ ಅವ್ರ ಸೊಸೆ. ಶಾನ್ಭೋಗ್ಗೆ ಹೇಳ್ಕೊಟ್ರಲ್ಲ, ಅದ್ ನಂಗೆ.
ನಾ ಹೇಳ್ಕೊಟ್ಟಿದ್ದಲ್ಲಮ್ಮ, ಎಲ್ಲ ನೀನೇ ಕಲ್ತ್ಕೊಂಡಿದ್ದು. ಅಂತೂ ಒಳ್ಳೆ ಹೆಸರು ಮಾಡಿಬಿಟ್ಟಿದ್ದೀಯ. ತಾಲೂಕ್ ಕಚೇರಿಲಿ ಎಲ್ಲ ನಿನ್ ಬಗ್ಗೆ ಒಳ್ಳೆ ಮಾತಾಡ್ತಾರಂತೀಗ. ಎಲ್ಲ ನಿಮ್ಮ ಆಶೀರ್ವಾದ. ನಿಮಗೆ ಹೀರೆಕಾಯಿ ಇಷ್ಟ ಅಲ್ಲ, ಅದಕ್ಕೆ ತಂದೆ. ಸರಸ್ವತಿ, ಇದಂತಲ್ಲ. ಹಾಗೆ ಚಾಪೆ ಹಾಕ. ಇವರು ಸೂರಪ್ ಮೇಷ್ಟ್ರು. ನಮಸ್ಕಾರ. ನಮಸ್ಕಾರ. ಇದು ಅಪ್ಪಣ್ಣಯ್ಯ, ನಿಮಗ್ ಗೊತ್ತಿರ್ಬೇಕು. ಗೊತ್ತು. ಅದು ನನ್ನ ಮಗ ರಾಮಣ್ಣ. ಶುಭ ಕಾರ್ಯಕ್ಕೆ ಹೊರಟಾಗ 3 ಜನ ಬರಬಾರ್ದು ಅಂತ ಇವನ್ನ ಕರ್ಕೊಂಬಂದೆ. ಬಾರು. ಶುಭ ಕಾರ್ಯನ? ಯಾವ್ದಮ್ಮ ಅದು? ನಿಮ್ ದಾಯಾದಿ ಸಂಬಂಧದಲ್ಲಿ ಒಬ್ಬ ವರ ಇದಾನಂತ ಗೊತ್ತಾಯ್ತು. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೆಸರೇನು? ವೆಂಕಟೇಶಯ್ಯ ಅಂತ. ವೆಂಕಟೇಶನ ಪ್ರೈಮರಿ ಸ್ಕೂಲಲ್ಲಿ ಮೇಷ್ಟ್ರಾಗಿದ್ದಾನೆ. ಹುಡುಗ ತುಂಬ ಬುದ್ಧಿವಂತಮ್ಮ, ಒಳ್ಳೆಯವನು. ಯಾವ ದುಶ್ಚಟನೂ ಇಲ್ಲ ಕಣ್ರಪ್ಪ. ಅವನು ಕೋಪ ಮಾಡ್ಕೊಂಡಿದ್ದೇ ಇಲ್ಲ ಕಣಮ್ಮ. ತನಗೆ ಬರೋ ಸಂಬಳದಲ್ಲೇ ಸಂಸಾರನ ಹೇಗೆ ತೂಗಿಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡಿರೋ ಬುದ್ಧಿವಂತ ಕಣಮ್ಮ. ಹುಡುಗಿ ಯಾರಮ್ಮ? ನನ್ನ ಮಗಳು ಪಾರ್ವತಿ ಅಂತ. ನಿನ್ನ ಮಗಳಿಗ? ಆಕೆ ವಯಸ್ಸೆಷ್ಟಮ್ಮ? 17 ತುಂಬಿ 18 ಕಾಲಿಡ್ತಾ ಇದೆ. 18 ವರ್ಷನ? ಮತ್ತೆ ಅವಳನ್ನ ವೆಂಕಟೇಶನ್ ಕೊಡಬೇಕು ಅಂತಿದೀಯಾ? ಹಂಗಂದ್ರೆ ವಿಷಯ ಗೊತ್ತಿಲ್ಲ ಅಂತ ಕಾಣತ್ತೆ. ವೆಂಕಟೇಶ ಒಳ್ಳೆ ಹುಡುಗ, ನಿಜ. ಇದು ಎರಡನೇ ಸಂಬಂಧ. ಎರಡನೇ ಸಂಬಂಧನ? 4 ತಿಂಗಳಿಂದ ಅವನು ಹೆಂಡತಿ 2 ವರ್ಷದ ಮಗಳು. ನನಗೂ ಗೊತ್ತಿಲ್ಲ. ಬಸ್ಸಲ್ಲಿ ಸಿಗದವರು ಈ ವಿಚಾರ ಹೇಳಿಲ್ಲಲ್ಲ. ಒಂದು ವಿಷಯ ಹೇಳ್ತೀನಿ ತಾಯಿ, ಇದು ಎರಡನೇ ಸಂಬಂಧ ಅನ್ನೋದೊಂದು ಬಿಟ್ರೆ ಬೇರೆ ಎಲ್ಲವಿದ್ದಲ್ಲೂ ಒಳ್ಳೆ ವರಾನೆ. ವೆಂಕಟೇಶನ್ನ ಒಂದು ಭಾನುವಾರ ನಿಮ್ಮ ಮನೆಗೆ ಕಳಿಸ್ತೀನಿ. ಅವನ ಜೊತೆ ಮಾತಾಡು. ಹಾಗೆ ಸಾವಧಾನವಾಗಿ ನಿಮ್ಮ ಅತ್ತೆ ಜೊತೆ, ಯಜಮಾನ್ರ ಜೊತೆ ಚರ್ಚೆ ಮಾಡಿ ನಿನ್ನ ನಿರ್ಧಾರ ಏನು ಅಂತ ತಿಳಿಸು. ಯಾವುದಕ್ಕೂ ಆತರ ಪಡಬೇಡ. ವೆಂಕಟೇಶನ್ ತಂದೆ ತಾಯಿ ಬದುಕಿಲ್ಲ. ಮಗಳನ್ನ ಅವನೇ ಸಾಕ್ತಾ ಇದ್ದಾನೆ. ಸ್ಕೂಲ್ಗೆ ಹೋಗುವಾಗ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಅವನು ಹೆಂಡತಿ ಬೇಕು ಅನ್ನೋದಕ್ಕಿಂತ ಮಗುಗೆ ತಾಯಿ ಬೇಕು. ನಿನಗೆ ಒಪ್ಪಿಗೆ ಆದರೆ ಒಂದು ಮಾತನಾಡಿಸ್ಕೊಡಮ್ಮ. ನಿನ್ನ ಮಗಳು ಆ ಮಗುನ ಬಲಮಗು ಹಾಗೆ ನೋಡ್ಕೊಳ್ಳಿ. ದೇವರ ಸೇನೂರೇ, ಪಾರ್ವತಿ ಇನ್ನು ಚಿಕ್ಕ ಹುಡುಗಿ. ಎರಡನೇ ಸಂಬಂಧ ಕೊಡೋಕೆ ಮನಸ್ಸು ಒಪ್ತಾ ಇಲ್ಲ. ನೀವು ವೆಂಕಟೇಶನವ್ರನ್ನ ನಮ್ಮೂರಿಗೆ ಕಳಿಸೋದು ಬೇಡ ಅನ್ಸುತ್ತೆ. ಹೀಗಂದೆ ಅಂತ ಬೇಜಾರು ಮಾಡ್ಕೋಬೇಡಿ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು.
ಬಿರಿದು ಭಂಗ ಬಾಳುವಳಲ